ನನ್ನ ಹತ್ರ ನೀ ತರ ಮಾತಾಡ್ತಾ ಇದೀಯಾ? ನೋಡ್ ನಾನು ಏನ್ ಮಾಡ್ತೀನಿ ಅಂತ. ಎಲ್ಲ ಗೊತ್ತಿದೆ ಕಣಪ್ಪ, ಹೋಗ್ ನೀನ್ ಮೊದ್ಲು ಇಲ್ಲಿಂದ. ಅದೇನ್ ಮಾಡ್ತೀಯ ಮಾಡ್ಕ, ನಾವು ನೋಡ್ಕೊಳ್ತೀವಿ. ಇವತ್ತೇ ಈ ಅಂಗಡಿ ಬಿಟ್ಟು ನಿಮ್ಮನ್ನ ಖಾಲಿ ಮಾಡಿಸ್ತೀನಿ. ಯಾರು ಅನ್ಕೊಂಡಿದ್ದೀನ ನನ್ನನ್ನ? ಹಾ, ಬಂದೆ. ಹೋಗು, ಎಲ್ಲ ಗೊತ್ತಿದೆ ಬಿಡು. ಇಂತದೆಲ್ಲ ನಾವು ತುಂಬಾ ನೋಡಿ. ಅಗ್ರಿಮೆಂಟ್ ಅಲ್ಲಿ ಸಿಗ್ನೇಚರ್ ಹಾಕೋಗಿ ನಿಮ್ಗೆ ಗೊತ್ತಿಲ್ವಾ? ಏನು ಅಗ್ರಿಮೆಂಟ್? ಏನ್ ಸರ್ ಹೇಳ್ತಾ ಇದೀರಾ? ಸರ್ ಹಿಂಗೆ ಹೊರಗಡೆ ಹೋಗಕ್ ಕೇಳಿದೆ ಹೆಂಗ್ ಸರ್? ಜನರ ಮುಂದೆ ಮಾನ ಮರ್ಯಾದೆಲ್ಲ ಹೋಗುತ್ತೆ ಸರ್. ತುಂಬಾ ಖರ್ಚು ಮಾಡಿ ಅಂಗಡಿ ಇಟ್ಟಿದೀವಿ ಸರ್. ಸರ್ ಪ್ಲೀಸ್ ಸರ್, ಅವ್ರ ಹತ್ರ ಹೇಳಿ ಸರ್. ನಾನ್ ಲೇಡೀಸ್ ಆಗಿರೋದ್ರಿಂದ ಸುಮ್ಮನೆ ಇದ್ದೀನಿ. ಇದೇ ಬೇರೆ ಆಗಿದೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕಾಲಿ ಬಾಸ್ತಾ ಇದ್ದೆ. ಮೊದಲು ಅಂಗಡಿನ ಖಾಲಿ ಮಾಡಿ 15 ದಿನ ಟೈಮ್ ಕೊಡ್ಸಿದ್ದೀನಿ. 15 ದಿನದಲ್ಲಿ ನಿಮ್ಮ ಅಂಗಡಿಯಲ್ಲಿರೋ ಐಟಮ್ ಎಲ್ಲನೂ ತೆಗೆದು ಕ್ಲಿಯರ್ ಮಾಡಿ ಕೊಟ್ಬಿಡ್ಬೇಕು. ಇಲ್ಲಾಂದ್ರೆ ನಿಮ್ಮ ಮೇಲೆ ಕೇಸ್ ಆಗತ್ತೆ. ಪ್ರೀತಿ, ಅಮ್ಮ ಪ್ರೀತಿ, ನೀನ್ ಯಾಕಮ್ಮ ಹಂಗ್ ಮಾತಾಡ್ದೆ? ನೋಡಮ್ಮ ಏನೆಲ್ಲ ಆಗ್ಬಿಡ್ತು ಅಂತ. ಅಂಗಡಿನ ಖಾಲಿ ಮಾಡಂತ 15 ದಿನ ಟೈಮ್ ಕೊಟ್ಟಿದ್ದಾರೆ. ಹೆಂಗಮ್ಮ ಅಂಗಡಿನ ಖಾಲಿ ಮಾಡೋದು? ಏನಮ್ಮ ನೀನ್ ಮಾಡ್ಬಿಟ್ಟೆ ಹಿಂಗೆ? ಅಮ್ಮ ನೀನೊಂದ್ ಸ್ವಲ್ಪ ಸುಮ್ಕಿರಮ್ಮ, ನಾನೇ ಬೇಜಾರಾಗಿದ್ದೀನಿ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನನ್ಗೆ ಈ ತರ ಆಗತ್ತಂತ ಗೊತ್ತಿತ್ತಾ? ಅವನ ಹತ್ರ ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದು. ನನ್ ಗಂಡ ಅದೇನೋ ಸಿಗ್ನೇಚರ್ ಹಾಕ್ಬಿಟ್ಟಿದ್ದಾರಂತೆ ಅಗ್ರಿಮೆಂಟ್ ಅಲ್ಲಿ. ಯಾರಿಗ್ ಗೊತ್ತು ಈ ತರ ಎಲ್ಲ ಇದೆ ಅಂತ? ಈಗ ಬಂದವ್ರು ಹೇಳ್ವಾಗ್ಲೇನೆ ಗೊತ್ತಾಗಿದೆ. ಇವನು ಎಲ್ಲಿ ಹೋಗಿದಾನ ನನ್ ಗಂಡ? ಈ ತರ ಮಾಡ್ಬಿಟ್ಟಿದ್ದಾರೆ. ಸಾಲ ಪಾಲ ಎಲ್ಲ ಮಾಡಿ ಹಿಂಗೆಲ್ಲ ಮಾಡ್ಬೇಕನ್ಕೊಂಡು ಅಂಗಡಿ ಮಾಡಿದ್ದೆ. ಈಗ ಅಂಗಡಿನೇ ನಡೆಸೋ ಆಗಿಲ್ಲ ಅಂತ ಹೇಳ್ಬಿಟ್ರಲ್ಲಮ್ಮ. ಪ್ರೀತಿ, ಆ ಪೊಲೀಸ್ ನಾವು ಹೇಳಿದ್ರಲ್ಲ, ಕಂಪ್ಲೇಂಟ್ ಕೊಡಮ್ಮ, ನಿನ್ ಗಂಡನ ಹುಡ್ಕೊಡ್ತೀನಿ ಅಂತ. ಬಾ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡೋಣ ಪ್ರೀತಿ. ಓನಮ್ಮ, ಮೊದ್ಲು ಮನೆಗೆ ಹೋಗ್ಬಿಟ್ಟು ಆಮೇಲೆ ಪೊಲೀಸ್ ಸ್ಟೇಷನ್ ಹೋಗೋಣಮ್ಮ. ಏನೋ ಒಂಥರ ತಲೆ ತಿರ್ಗಂಗ್ ಆಗ್ತಿದೆ ಕಣಮ್ಮ ನನ್ಗೆ. ಆಯ್ತು ಪ್ರೀತಿ, ರೋಡ್ನಾಗೆ ನಾವಿಬ್ರು ಹಿಂಗ ಅಳ್ತಾ ಹೋಗೋದ್ ಬೇಡ. ನೋಡೋರು ಏನ್ ಅನ್ಕೊಳ್ತಾರೆ, ಏನಂತ ಕೇಳಿದೆ ಎಲ್ಲ ವಿಷಯ ಹೇಳ್ಬೇಕಾಗತ್ತಲ್ಲ. ಕಣ್ಣೋರ್ಸ್ಕ. ಆಯ್ತಮ್ಮ, ಬಾರಮ್ಮ ಹೋಗೋಣ. ಏನ್ ಸರ್ ಆಯ್ತು? ಯಾಕೆ ಸರ್ ಮನೆಗೆ ಬಂದಿದ್ದೀರಾ? ಸರ್ ನಾಳೆ ಇಲ್ಲಾಂದ್ರೆ ನಾಡಿದ್ದು ಇನ್ನೊಂದ್ 2-3 ದಿನದಲ್ಲಿ ಲೋನ್ ಕಟ್ಬಿಡ್ತೀವಿ ಸರ್. ಅದಕ್ಕೆ ಹೋಗಿ ಮನೆ ಮುಂದೆ ಬಂದು ನಿಂತ್ಕೊಂಡಿದ್ದೀರಲ್ಲ ಸರ್ ಇಷ್ಟು ಜನ. ಸರ್ ನೋಡೋರು ಏನೋ ನಡ್ಕೊಳ್ತಾರೆ ಸರ್. ಸರ್ ಹೋಗಿ ಸರ್, ನಾನು ನಾಳೆ ಇಲ್ಲಾಂದ್ರೆ ಬ್ಯಾಂಕಿಗೆ ಬಂದು ಮಾತಾಡ್ತೀನಿ ಸರ್. ನೋಡಮ್ಮ, ಲೋನ್ ತೆಗಿವಾಗ ನಿಮ್ಗೆ ಅವತ್ತೇ ನಾನು ಹೇಳಿದೀನಿ, ಈ ಮನೆಗೆ ನಿಜವಾಗ್ಲೂ ನೀವು ಕೇಳಿದಕ್ಕಿಂತ 5 ಲಕ್ಷ ಜಾಸ್ತಿನೇ ನಾನು ದುಡ್ಡು ಕೊಟ್ಟಿದ್ದೀನಿ. ಏನೋ ಕಷ್ಟ ಅಂತ ಹೇಳಿ ಬಂದ್ರಿ ಅಂಗಡಿ ಇಟ್ಟಿದ್ದೀರಾ ಅಂತ. ನಿಮಗೆ ಕೊಟ್ಟಿರೋ ಟೈಮ್ ಆಗೋಯ್ತು. 1 ತಿಂಗಳು 25 ದಿನ ಆಗಿದೆ. ನೀವಿನ್ನ 1 ರೂಪಾಯಿ ನಯ ಪೈಸೆನೂ ಕಟ್ಟಲಿಲ್ಲ. ಹೆಂಗ್ ಸುಮ್ಮನಿರ್ತಾರೆ? ನಾವು ಸುಮ್ಮನಿರಕ್ಕೆ ನಮ್ ಸ್ವಂತ ಬ್ಯಾಂಕ್ ಅದು. ಸರ್ ಇದೊಂದ್ ಸಲ ಕ್ಷಮಿಸ್ಬಿಡಿ ಸರ್. ಮುಂದಿನ ತಿಂಗಳು ಎಲ್ಲಾನು ಸೇರಿಸಿ ಕಟ್ಬಿಡ್ತೀವಿ ಸರ್. ಸರ್ ಯಾಕೆ ಸರ್ ಹಿಂಗ್ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿದ್ರೆ ಅಂಗಡಿ ಅವ್ರು ಓಡಿಸಿ ಅಂಗಡಿನ ಬೀಗ ಹಾಕ್ಬಿಟ್ರು. ಇಲ್ಲಿ ಬಂದ್ರೆ ನೀವು ಮನೆ ಹತ್ರ ಬಂದು ನಿಂತ್ಕೊಂಡಿದ್ದೀರಾ. ಸರ್ ಹಿಂಗೆಲ್ಲ ಮಾಡ್ಬೇಡಿ ಸರ್. ಸ್ವಲ್ಪ ಪಾಪ ಪುಣ್ಯ ನೋಡ್ರಿ ಸರ್. ಯಾಕೆ ಸರ್ ಹಿಂಗ್ ಮಾಡ್ತೀರಾ? ಎಲ್ರು ಗಂಡ ಬೇರೆ ಇಲ್ಲ, ಎಲ್ಲಿ ಹೋದ್ನೋ ಗೊತ್ತಿಲ್ಲ, ಹಾಳಾಗೋದವನು. ಏನು ಅಂಗಡಿನ ಬೀಗ ಹಾಕ್ಬಿಟ್ರಾ? ಯಾಕಮ್ಮ, ಏನಾಯ್ತು? ಯಾಕೆ ಬೀಗ ಹಾಕಿದ್ರು? ಲೇ ಪ್ರೀತಿ, ಏನಮ್ಮ? ಅಯ್ಯೋ ತಾಯಿ, ಅಲ್ಲಿ ನಡೆದಿದ್ದೆಲ್ಲ ಏನು ಹೇಳ್ಬೇಡ ಕಣಮ್ಮ. ಇವರು ದುಡ್ಡು ಕಟ್ಲಿಲ್ಲ ಅಂತ ಬಂದು ನಿಂತ್ಕೊಂಡಿದ್ದಾರೆ. ಇವ್ರ ಮುಂದೆ ಅಲ್ಲಾಗಿದ್ದೆಲ್ಲ ಹೇಳಿದ್ರೆ ಮತ್ತೆ ಮನೆ ಬಿಟ್ಟು ಓಡಿಸಿದ್ರೆ ಓಡಿಸ್ಬೋದೇನೋ. ಏನ್ ಹಿಂಗ್ ಮಾಡ್ತಾ ಇದೀಯಾ? ಯಾಕೆ ಈ ತರ ಎಲ್ಲ ಹೇಳ್ತೀಯಾ? ಏನಾದ್ರೂ ಒಂದು ಸುಳ್ಳ ಬಗಳು ನೋಡಲಿ ಹೆಂಗ್ ನಿಂತ್ಕೊಂಡಿದಾರಂತ. ನೀನ್ ಏನ್ ಮಾಡೋಣ ಅಂತ ಇದೀಯೋ ಏನೋ, ದೇವರಿಗೆ ಗೊತ್ತು ಬಿಡು. ಅಯ್ಯೋ ಅಮ್ಮ, ಹೌದಮ್ಮ. ಅಯ್ಯೋ ನಾನೇ ಇವ್ರ ಹತ್ರ ಹಿಂಗ್ ಹೇಳ್ದೆ. ಅಮ್ಮ ಗಾಬರಿಯಲ್ಲಿ ಏನೋ ಮಾತಾಡ್ಬಿಟ್ಟು ಕಣಮ್ಮ. ಸಮಾಧಾನ ಮಾಡಿ ಏನಾದ್ರೂ ಹೇಳ್ತೀನಿ ತಡಿ. ಮೊದ್ಲು ಮಾತಾಡು. ಅವ್ಳು ನೋಡ್ತಾನೆ ಇದ್ದಾರೆ. ಏನಮ್ಮ, ಏನು ಮಾತಾಡ್ತಾನೆ ಇಲ್ಲ? ಅಂಗಡಿನ ಕ್ಲೋಸ್ ಮಾಡ್ಬಿಟ್ರಾ? ನಿಮ್ಗೆ ಅಂಗಡಿ ಇದೆ ಅಂತ ತಾನೇ ನಿಮ್ಗೆ ಅಷ್ಟೊಂದು ಲೋನ್ ಕೊಟ್ಟಿದ್ದು ನಾನು. ಈಗ ಅಂಗಡಿ ಇಲ್ಲ ಅಂದ್ರೆ ಹೆಂಗೆ ನಾನು? ಇದೆಲ್ಲ ಆಗಲ್ಲ. ಅಯ್ಯೋ ಸರ್, ನಾವು ಅಲ್ಲಿ ನಮ್ಮ ಅಂಗಡಿ ಪಕ್ಕ ಇನ್ನೊಂದು ಅಂಗಡಿಯವರು ಇದ್ದಾರೆ ನೋಡಿ. ಅವರು ಲೋನ್ ಕಟ್ಟಲಿಲ್ಲ ಅಂತ ಅಂದ್ಬಿಟ್ಟು ಅಂಗಡಿನ ಕ್ಲೋಸ್ ಮಾಡ್ಬಿಟ್ರು. ಇದ್ರಲ್ಲೇ ಬಂದ್ವಾ? ಹಂಗೆ ನಾನು ತಪ್ಪಾಗಿ ಏನೋ ಹೇಳ್ಬಿಟ್ಟೆ ಸರ್. ನಮ್ಮ ಅಂಗಡಿಯಲ್ಲಿ ಹಂಗೆ ಇದೆ ಸರ್. ಅದೆಲ್ಲ ಏನಿಲ್ಲಪ್ಪ. ಊಟಕ್ಕೆ ಬಂದ್ವಾ? ಊಟ ಮಾಡ್ಬಿಟ್ಟು ನಾವು ಹೋಗಿ ಅಂಗಡಿ ಓಪನ್ ಮಾಡ್ಬೇಕು ಸರ್. ನೋಡ್ರಮ್ಮ, ಅವ್ರು ಇವತ್ತೆಲ್ಲ ಸುದ್ದಿ ನಮಗೆ ಬೇಡ. ನಾನು ಒಂದೇ ಹೇಳೋದು, ನಿಮ್ಗೆ ಕೊಟ್ಟಿರೋ ಟೈಮ್ ಮುಗ್ದೋಯ್ತು. ನೀವು ಇವತ್ತು ಲೋನ್ ಕಟ್ತೀರಾ ಇಲ್ವಾ ಅಂತ ಒಂದು ಮಾತು ಹೇಳಿ. ನೀವು ಇವತ್ತು ಲೋನ್ ಕಟ್ಟಲಿಲ್ಲ ಅಂದ್ರೆ ನಾನು ಮನೆಗೆ ಬೀಗ ಹಾಕಿ ಹೋಗ್ತೀನಿ ಅಷ್ಟೇ ಹೇಳೋದು. ಇನ್ನ 2 ವಾರದಲ್ಲಿ ಮನೆನ ಅರೇಂಜ್ ಬಿಡ್ತೀವಿ ನಾವು. ಸರ್, ಇನ್ಸ್ಪೆಕ್ಟರ್ ಸರ್ ಬಂದ್ರು. ನೀವೇನ್ರಮ್ಮ ಇಲ್ಲಿ ಮಾಡ್ತಾ ಇದ್ದೀರಾ? ಸರ್, ಇವ್ರ ಮನೆಗೆ ಸರ್ ಬಂದಿರೋದು. ಇವರೇ ಸರ್ ಲೋನ್ ಕಟ್ಟಲಿಲ್ಲ. ಈ ಮನೆ ಮೇಲೆ ಲೋನ್ ತೆಗೆದಿದ್ದಾರೆ.
ಏನಮ್ಮ ಹಿಂಗೆ ಅಲ್ಲಿ ನೋಡಿದ್ರೆ ಅಂಗಡಿ ಮೇಲೆ ಬಾಡಿಗೆ ಕೊಡ್ಲಿಲ್ಲ ಅಂತ ಅವ್ನು ಆತರ ಹೊರಗಡೆ ಕಳಿಸ್ಬಿಟ್ಟ. ಈಗ ಈ ಮನೆ ಮೇಲೆ ಲೋನ್ ತೆಗೆದು ಲೋನ್ ಕಟ್ಲಿಲ್ಲ ಅಂತ ಬ್ಯಾಂಕ್ನವ್ರು ಕರ್ಕೊಂಡ್ ಬಂದಿದ್ದಾರೆ. ಏನಮ್ಮ ನಿಮ್ಗೇನೋ ಟೈಮೇ ಸರಿ ಇಲ್ವಾ ಅಂತ? ಸರ್ ನನ್ ಬಗ್ಗೆ ಗೊತ್ತಿದೆಯಲ್ಲ ಸರ್, ಈ ತರ ಆಗ್ಬಿಡ್ತು ಸರ್ ನಮ್ಮ ಪರಿಸ್ಥಿತಿ. ಸರ್ ಈ ಮ್ಯಾನೇಜರ್ ಸರ್ ಹತ್ರ ಸ್ವಲ್ಪ ಮಾತಾಡಿ ಸರ್. ನೋಡಿ ಸರ್ ಲೋನ್ ಕಟ್ಲಿಲ್ಲ ಅಂತ ಹೇಳ್ತಿದ್ರೆ ಸ್ವಲ್ಪ ಟೈಮ್ ಕೊಡಕ್ಕೆ ಹೇಳಿ ಸರ್. ಅಂಗಡಿ ಆದ್ರೂ ಹೋಗ್ಬಿಡ್ತು, ಮನೆಗೆ ಏನಾದ್ರೂ ಅಂದ್ರೆ ನಾವ್ ಎಲ್ಲಿ ಸರ್ ಹೋಗೋದು? ಸರ್ ಇವ್ರು ನಿಮಗೆ ಗೊತ್ತಾ ಸರ್? ಹೌದು ಸರ್, ಇವ್ರದ್ದು ಅಂಗಡಿ ಇದೆಯಲ್ಲ, ಅಂಗಡಿನ ಖಾಲಿ ಮಾಡಿಸಿ ಅವ್ರನ್ನ ಕಳಿಸ್ಬಿಟ್ಟು ಹೊರಗಡೆ. ಅವ್ರೇನೋ ಅಗ್ರಿಮೆಂಟ್ ಅಲ್ಲಿ ಸಿಗ್ನೇಚರ್ ಹಾಕಿದ್ರೆ 1 ತಿಂಗಳು ದುಡ್ಡು ಕೊಡ್ಲಿಲ್ಲ ಅಂದ್ರೇನು ಅಂಗಡಿನ ಖಾಲಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅದೇ ಈಗ ಕಂಪ್ಲೇಂಟ್ ಕೊಟ್ಟಿದ್ರು. ಈಗಷ್ಟೇ ಅದನ್ನ ಕೆಲಸ ಮುಗಿಸಿ ಬಂದೆ. ಅಷ್ಟು ಬೇಕಾ ಅವ್ರದೇ ಮತ್ತೆ ಈ ಮನೆ ಇದು ಬಂದಿದೆಯಲ್ಲ, ನನಗೆ ಏನ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಓ ಹಿಂಗ ನಿಮ್ದು? ಅಲ್ಲ ನೋಡಮ್ಮ, ಈ ತರ ಎಲ್ಲ ಸುಳ್ಳೆಲ್ಲ ಹೇಳ್ತಾ ಇದ್ರೆ ಆಗಲ್ಲ ಆಯ್ತಾ. ನಾವು ನಿಮಗೆ ಕೊಟ್ಟಿರೋ ಟೈಮ್ ಮುಗ್ದೋಯ್ತು. ಏನೋ ಪಾಪ ಪುಣ್ಯ ಅಂತ ಹೇಳಿ ಅನ್ಕೊಂಡಿದ್ದೆ. ಈಗ ನಿಮ್ ಅಂಗಡಿನೂ ಹೋದ್ಮೇಲೆ ನೀವಂತೂ ಗ್ಯಾರಂಟಿ ಲೋನ್ ಕಟ್ಟಲ್ಲ. ನಮ್ಗೆ ಮೇಲಿನ ಕಡೆಯಿಂದ ಕೇಳಿದ್ರೆ ನಾವ್ ಏನು ಉತ್ತರ ಕೊಡಕ್ಕಾಗಲ್ಲ. ನೀವ್ ಇವತ್ತೇ ಮನೆ ಖಾಲಿ ಮಾಡಿ ನಾನು ಬೀಗ ಹಾಕ್ತೀನಿ. ಇನ್ನ 25 ದಿನ ಟೈಮ್ ಕೊಡ್ತೀವಿ. ಅಷ್ಟೊಳಗೆ ನೀವು ಲೋನ್ ಕಟ್ಟಕ್ಕಾಗತ್ತಾ? ಲೋನ್ ನ ಕಟ್ಟಿ ಆಯ್ತಾ. ಇಲ್ಲ ಅಂದ್ರೆ 25 ದಿನ ಆದ್ಮೇಲೆ ನಾವ್ ಈ ಮನೆನ ಹರಾಜಿಗೆ ಬಿಡ್ತೀವಿ ಅಷ್ಟೇ. ಸರ್ ಇವರನ್ನ ನೀವೇ ಖಾಲಿ ಮಾಡಿಸ್ಬೇಕು. ಸರ್ ಇವತ್ತೇ ಖಾಲಿ ಮಾಡಿಸೋದು ಬೇಡ ಸರ್, ಒಂದು 4-5 ದಿನ ಹೋಗ್ಲಿ. ಮಕ್ಳು ಬೇರೆ ಇದಾವೆ, ಅವ್ರ ಹಸ್ಬೆಂಡ್ ಬೇರೆ ಕಾಣ್ತಾ ಇಲ್ಲ ಅಂತೆ. ಹಾಗಾಗಿ ಒಂದ್ ಸ್ವಲ್ಪ ನೋಡಿ ಏನಂತ. ಸರ್ ಹಂಗೆಲ್ಲ ನೋಡಿದ್ರೆ ಆಗಲ್ಲ ಸರ್. ನಮಗೂ ಮೇಲಿನ ಕಡೆಯಿಂದ ಕೇಳ್ತಾರೆ ಏನ್ ಮಾಡಿದ್ರಿ ಅಂತ. ನಾವೇನು ಉತ್ತರ ಕೊಡೋದು ಹೇಳಿ ಸರ್ ನೀವು? ಹಾ ಸರಿ ಸರ್, ಆಯ್ತು ನಾನು ಮಾತಾಡ್ತೀನಿ. ಸರ್ ಹಿಂಗಾದ್ರೂ ಮಾತಾಡಿ ಸರ್. ಸರ್ ಈಗ ನಮ್ಮನ್ನ ಮನೆ ಬಿಟ್ಟು ಕಳ್ಸಿದ್ರೆ ನಾವ್ ಎಲ್ಲಿ ಸರ್ ಹೋಗೋದು? ಸರ್ ನಮ್ಗೆ ಯಾರು ಗೊತ್ತಿಲ್ಲ ಸರ್. ಸರ್ ಪ್ಲೀಸ್ ಸರ್ ಸ್ವಲ್ಪ ಅವ್ರ ಹತ್ರ ಮಾತಾಡಿ ಸರ್. ಮ್ಯಾನೇಜರ್ ಸರ್, ಸರ್ ಪ್ಲೀಸ್ ಸರ್ ಸ್ವಲ್ಪ ಕರುಣೆ ತೋರಿಸಿ ಸರ್. ನೋಡಮ್ಮ, ನಾವಿನ್ನೇನು ಹೇಳಲ್ಲ ಆಯ್ತಾ. ನಾನೀಗ ಒಂದೇ ಹೇಳ್ತಾ ಇರೋದು, ನಾನು ಅಲ್ಲಿ ಮಾತಾಡ್ಕೊಡ್ತೀನಿ. 5 ದಿನ ಟೈಮ್ ಕೊಡ್ತೀನಿ. ಅಷ್ಟೊಳಗಡೆ ನೀವು ಲೋನ್ ಅಮೌಂಟ್ ತಂದು ಕಟ್ಟಿ ಆಯ್ತಾ. ಇಲ್ಲ ಅಂದ್ರೆ ನಾನು ಬಂದು ನಿಮ್ಮನ್ನ ಖಾಲಿ ಮಾಡಿಸೋದಂತೂ ಗ್ಯಾರಂಟಿ. ನೀವು ಖಾಲಿ ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಸರ್ ನಾವಿನ್ನ ಓಡ್ತೀವಿ. ಆಯ್ತು ಸರ್ ಬನ್ನಿ. ಸರ್ ಏನ್ ಸರ್ ಹಿಂಗ್ ಹೇಳ್ಬಿಟ್ಟು ಹೋಗ್ತಂದ್ರೆ 5 ದಿನದಲ್ಲಿ ನಾವು ಹೆಂಗ್ ಸರ್ ಎಲ್ಲಿ ಸರ್ ಹೋಗಿರೋದು? ಸರ್ ಸಹಾಯ ಮಾಡ್ರಿ ಸರ್. ಸರ್ ಹತ್ರ ಮಾತಾಡಿ ಸರ್. 1 ತಿಂಗಳು ಟೈಮ್ ಕೊಡಕ್ಕೆ ಹೇಳಿ ಸರ್. ಈ ಮನೆ ವ್ಯಾಪಾರಕ್ಕೆ ಹೋಯ್ತು ಅಂದ್ರೆ ಸೇಲ್ ಮಾಡಿ ಆದ್ರೂ ಕಟ್ತೀನಿ ಸರ್. ಅಮ್ಮ ನಾನು ರೆಕಾರ್ಡ್ಸ್ ಎಲ್ಲ ನೋಡಿದೀನಿ. ಈ ಮನೆ ವ್ಯಾಲ್ಯೂಗಿಂತ ಬ್ಯಾಂಕ್ನವರು ಸ್ವಲ್ಪ ದುಡ್ಡು ಜಾಸ್ತಿನೇ ಕೊಟ್ಟಿದ್ದಾರೆ ನಿಮಗೆ. ನೀವು ಹೋಗಿ ಸೇಲ್ ಮಾಡಕ್ ಹೋದ್ರೆ ನಿಮಗೆ ಲಾಸ್ ಆಗುತ್ತೆ. ಈಗ ನೀವು ಎದ್ದೊಳ್ಳಿದ್ರೆ ಆಯ್ತು, ಇಲ್ಲ ಅಂತ ಹೇಳಿದ್ರೆ ನೀವೇ ಕೈಯಿಂದ ದುಡ್ಡು ಕೊಟ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಬ್ಯಾಂಕ್ನವರು. ಅದೇನೋ ಸೂಪರ್ ಮಾರ್ಕೆಟ್ ಇಡ್ತೀರಂತ ಹೇಳಿದಕ್ಕೆ ಸಾರು ನಿಮಗೆ ದುಡ್ಡು ಜಾಸ್ತಿ ಕೊಟ್ಟಿದ್ದಾರೆ ಅಂತ ನಂತರ ಹೇಳಿದ್ದಾರೆ. ನೀವು ಈ ತರ ಎಲ್ಲ ಮಾಡಕ್ ಹೋಗ್ಬಿಡ್ರಿ. 5 ದಿನ ಟೈಮ್ ಕೊಟ್ಟಿದ್ರಲ್ಲ, ಅಷ್ಟೊಳಗೆ ಆದ್ರೆ ಅಮೌಂಟ್ ನ ಕಟ್ಟಿ. ಇಲ್ಲ ಅಂತ ಹೇಳಿದ್ರೆ ಮನೆನ ಖಾಲಿ ಮಾಡ್ಬಿಡಿ. ನೀವು ಇದ್ದಷ್ಟು ನಿಮ್ಮ ಹತ್ರನೇ ದುಡ್ಡು ಕಿತ್ಕೊಂಡ್ಬಿಡ್ತಾರೆ ಬ್ಯಾಂಕ್ನವರು. ಮ್ಯಾನೇಜರ್ ಸರ್ ನಿಮಗೆ ಲಿಮಿಟಿಗಿಂತ ದುಡ್ಡು ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಾಂದ್ರೆ ಅವ್ರ ಮೇಲೇನೆ ಕೇಸ್ ಆಗ್ಬಿಡತ್ತೆ. ಅದಕ್ಕೆ ಅವರು ಇವಾಗ್ಲೇ ನಿಮ್ಮನ್ನ ಎಬ್ಸಕ್ ಬಂದಿರೋದು. ನಿಮ್ಗಾದ್ರೆ ಲೋನ್ ಕಟ್ಟಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡೋದಂತೂ ಗ್ಯಾರಂಟಿ. ನೀವು ಕಾನೂನಿನ ಮುಂದೆ ಯಾವ ಪಾಪ ಪುಣ್ಯನೂ ನೋಡಲ್ಲ. ಸರ್ ಹೌದಾ ಸರ್? ಅಯ್ಯೋ ನನ್ ಗಂಡ ಹಿಂಗ್ ಮಾಡ್ಬಿಟ್ನಲ್ಲಪ್ಪ. ಸರ್ ನಮ್ ಗಂಡನಾದ್ರೂ ಹುಡುಕೊಡಿ ಸರ್. ಓ ಆಯ್ತು ಕಣಮ್ಮ, ನಿಮ್ಮನ್ನ ನೋಡಿದ್ರೆ ಪಾಪ ಕಾಣ್ತದೆ. ಫಸ್ಟ್ ಬಂದು ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡಿ. ಅವ್ನ ಫೋಟೋ ಇದ್ರೆ ಕೊಡಿ. ಅವ್ನು ಎಲ್ಲಿದ್ರೇನು ಹುಡ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ಆಯ್ತು ಸರ್. ಸರ್ ಒಂದ್ 10 ನಿಮಿಷ ಬಿಟ್ಟು ಬರ್ತೀನಿ ಸರ್. ಮಗಳು ಬರ್ತಾಳೆ ಸರ್ ಸ್ಕೂಲಿಂದ. ಆಯ್ತು ಕಣಮ್ಮ. ಅಯ್ಯೋ 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 ಅಮ್ಮ ನೋಡಮ್ಮ, ಮನೆನೂ ಹೋಯ್ತಮ್ಮ. ನಾವೀಗ ಎಲ್ಲಮ್ಮ ಹೋಗಿರೋದು? ಅಯ್ಯೋ 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 ಈಗ ಮಾಡ್ಬಿಟ್ಟು ಹೋಗ್ಬಿಟ್ನಲ್ಲಮ್ಮ ನನ್ ಗಂಡ. ಚೆನ್ನಾಗೇ ಇರಲ್ಲಮ್ಮ, ಹಾಳಾಗೋಗ್ಬಿಡ್ತಾನೆ ಕಣಮ್ಮ. ಅಯ್ಯೋ ಪ್ರೀತಿ, ನಿನ್ ಗಂಡನ್ ನಂಬಿ ಎಲ್ಲಾ ದುಡ್ಡು ಹಾಕಿ ಎಲ್ಲಾನು ಹಾಳಾಗೋಯ್ತಲ್ಲಮ್ಮ. ಇದಿದ್ ಮನೆನೂ ಹೋಗಿ ಹಿಂಗ್ ಆಗ್ಬಿಡ್ತಲ್ಲ ಕಣಮ್ಮ. ಈಗೇನಮ್ಮ ಮಾಡೋದು? ಮಕ್ಳ ಹತ್ರ ಹೋಗಿ ಹೇಳಿದೆ ಊದ್ ಕಳಿಸ್ತಾರ ಕಣಮ್ಮ. ಏನಮ್ಮ ಮಾಡೋದು? ಈ ವಿಷಯ ಯಾರ ಹತ್ರ ಕಣಮ್ಮ ಹೇಳೋದು? ನಿನ್ ಗಂಡ ಮಾತ್ರ ಸಿಕ್ಕಿದ್ನಂದ್ರೆ ಏನಾಗ್ತಾನೆ ಗೊತ್ತಾ ನನ್ನ ಹತ್ರ? ಮೀನಾ, ಏನ್ ಅಡಿಗೆ ಮಾಡಕ್ಕೆ ಇದನ್ನ ತಂದಿಟ್ಟಿದ್ಯಾ? ಅನು ಅಕ್ಕ, ನನಗೆ ಟೊಮೆಟೊ ರೈಸ್ ಮಾಡಕ್ ಬರುತ್ತೆ. ಅದಕ್ಕೆ ನಾನು ಟೊಮೆಟೊ ರೈಸ್ ಮಾಡ್ತೀನಿ. ಹೌದಾ? ಟೊಮೆಟೊ ರೈಸ್ ನಾನು ಇನ್ನವರೆಗೂ ತಿನ್ಲಿಲ್ಲ ಮೀನಾ. ಚೆನ್ನಾಗಿರತ್ತೆ ಅಂದ್ರೆ ಮಾತ್ರ ಮಾಡು, ಇಲ್ಲಾಂದ್ರೆ ಬೇಡ. ಅನು ಅಕ್ಕ, ಚೆನ್ನಾಗಿರುತ್ತೆ, ಸಿಂಪಲ್ ಅಷ್ಟೇ. ಚಿತ್ರಾನ್ನ ನಾವು ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ತಿಂತೀರಂತೆ. ಹೆಂಗೂ ಈಗ ನಮಗೆ ಸಾರು ಇಲ್ವಲ್ಲ, ಅನ್ನ ಇರಬೇಕು. ಯಾಕೆ ಸಾರು ಅನ್ನ ಬೇರೆ ಬೇರೆ ಮಾಡೋದು? ಒಂದೇ ನಾವು ಟೊಮೆಟೊ ರೈಸ್ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮಾಡಿದೆ. ಹೌದಾ? ಸರಿ ಆಯ್ತು. ಏನ್ ಮಾಡೋದೀಗ? ಈಗ ಟೊಮೆಟೊನ ಚೆನ್ನಾಗಿ ಹೆಚ್ಚಿ ತರಬೇಕು, ಈರುಳ್ಳಿ ಹೆಚ್ಚಬೇಕು, ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು, ಸಾಸಿವೆ ಹಾಕ್ಬೇಕು, ಆಮೇಲೆ ಕರ್ಬೇ ಸೊಪ್ಪು ಹಾಕ್ಬೇಕು. ಹೌದಾ? ಸರಿ ತಡಿ, ನಾನು ಹೋಗಿ ಎಲ್ಲ ತಗೊಂಡ್ಬರ್ತೀನಿ. ಆಯ್ತು ಅಕ್ಕ. ನಾನು ಈ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಸ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಈ ಮಣ್ಣಿನ ಪಾತ್ರೆ ತೊಳೆದು ತಂದಿರ್ತೀನಿ. ಆಯ್ತಾಯ್ತು, ಹೊಸ ಮಣ್ಣಿನ ಪಾತ್ರೆ ಅಲ್ಲ, ಆ ತರನೇ ಮಾಡ್ಬೇಕು. ನಾನು ಹೋಗಿ ತಗೊಂಡ್ಬರಷ್ಟಲ್ಲಿ ನೀನೆಲ್ಲ ಕ್ಲೀನ್ ಮಾಡಿಡು. ಆಯ್ತು ಅಕ್ಕ. ಚುಮ್ಮಿ ಬಾ, ಟೊಮೆಟೊ ಎಲ್ಲ ತೊಳೆದು ಚೆನ್ನಾಗಿ ಕಟ್ ಮಾಡಿ ತಗೊಂಬರೋಣ. ಅಯ್ಯೋ ನನ್ಗಂತೂ ಆಗಲ್ಲ ಅನು, ನೀನೇ ಮಾಡ್ಕೊಂಬಾ. ನಾನು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತೆಗಿತೀನಿ. ತಿನ್ನಕ್ಕೇನಾದ್ರೂ ಇದೆ ತಗೊಂಬಾ. ಅಯ್ಯೋ ಚುಮ್ಮಿ, ನಿನ್ಗೆ ಯಾವಾಗ್ಲೂ ಇದೇ ಕೆಲಸ. ಅಕ್ಕ ಏನೇ, ನಿನ್ ಫ್ರೆಂಡ್ಸ್ ಎಲ್ಲ ಇದೇ ತರನಾ? ಇವಳೊಬ್ಳು ಉರಿ ಎಚ್ಚಕ್ಕೆ. ಹೋಗೆ. ನೀನೇನು ಬರ್ಬೇಡ ತಾಯಿ, ನೀನ್ ಅಲ್ಲೇ ಇರು. ನೀನ್ ಬಂದ್ರೆ ನಾ ಕೆಲಸ ಆಗತ್ತೆ. ಅಕ್ಕ ಯಾಕೆ ಅಂತ ಹೇಳ್ತೀಯಾ? ಪಾಪ ಕಣೆ ನೀನು.
ನಮ್ಮ ಅಕ್ಕನಿಗೆ ಸಿಟ್ಟು ಬಂದ್ಬಿಟ್ಟು ಅಷ್ಟೇ. ಇವತ್ತು ಅಚ್ಚನ ಹಾಕಿ ತೊಳೆದು ಚಟ್ನಿ ಮಾಡೋದಂತ ಗ್ಯಾರಂಟಿ. ಏನಪ್ಪ, ನಮ್ಗೊಂದು ಕ್ವಾಟ್ರು ಕೋಳಿ ಬಿರಿಯಾನಿ ಸಿಗತ್ತೆ ಅಂತ ನೋಡಿದ್ರೆ ನಮ್ಮನ್ನ ಈ ತರ ಮಾಡ್ಬಿಟ್ಟಲ್ಲ. ನಾನಿನ್ನ ಈ ನುಗ್ಗೆಕಾಯಿ ಮರದಲ್ಲೇ ಇರಬೇಕಾ? ನನ್ಗೆ ಯಾವಾಗ ನನ್ನ ಆಸೆ ಈಡೇರತ್ತೆ? ಯಾವಾಗ ನಾನು ಇಲ್ಲಿಂದ ಹೋಗೋದು? ಏನ್ ಮಾಡೋದು? ಆನಿಯನ್ ಹಾಕೋದು, ಆಯಿಲ್ ಹಾಕಿ ಅದ್ರಲ್ಲಿ ನಾನು ಸಾಸಿವೆ ಹಾಕಿದ್ನಲ್ಲ, ಆಮೇಲೆ ಕರ್ಬೇವು ಸೊಪ್ಪು ಹಾಕ್ತೆ. ಈಗ ನಾನು ಈ ಈರುಳ್ಳಿನ ಈ ಎಣ್ಣೆ ಒಳಗಡೆ ಹಾಕ್ತೀನಿ. ಹಾಕು. ಆಯ್ತಚ್ಚು. ಟೊಮೆಟೊ ಕೊಡಚ್ಚು, ಅದನ್ನು ಹಾಕ್ಬೇಕು. ಆಯ್ತು ತಗೋ. ಮೀನಾ, ಟೊಮೆಟೊ ಜಾಸ್ತಿ ಆಯ್ತಾ? ಇಲ್ಲ ಅನು ಅಕ್ಕ, ಟೊಮೆಟೊ ಜಾಸ್ತಿ ಇರ್ಬೇಕಲ್ಲ. ಇದು ಟೊಮೆಟೊ ರೈಸ್ ಅಲ್ಲ, ಅದಕ್ಕೆ ನಾನು 8-9 ಟೊಮೆಟೊನ ಕಟ್ ಮಾಡಕ್ಕೆ ಹೇಳಿದ್ದು. ಓ ಹೌದಾ, ಸರಿ ಸರಿ ಹಾಕು. ಈಗ ಸೌಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ರೈಸ್ ಹಾಕಿ ನೀರು ಹಾಕಬೇಕು ಅಷ್ಟೇ. ಹೌದಾ, ತಡಿ ಹೋಗಿ ನಾನು ಸೌಟ್ ಎಲ್ಲ ತರ್ತೀನಿ. ಆಯ್ತನು ಅಕ್ಕ. ಅಚ್ಚು, ಈ ರೈಸ್ ಇಟ್ಕೋ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್